ನಮಸ್ಕಾರ. ಮತ್ತೊಮ್ಮೆ ಸುದ್ದಿ ಸಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಣ. ಶಿಕ್ಷಕರ ಹುದ್ದೆ ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಕೊಟ್ಟ ಮಧು ಬಂಗಾರಪ್ಪ ಅವರು. ಇದೇ ಮಧ್ಯೆ ಗೃಹಲಕ್ಷ್ಮಿಯರಿಗೂ ಕೂಡ ಬಾಕಿ ಕಂತು ಜಮಾ ಬಗ್ಗೆ ದೊಡ್ಡ ಅಪ್ಡೇಟ್ ಬಂದಿದೆ. ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ. ನಿಮ್ಮ ಹತ್ತಿರವೂ ಕೂಡ ಬ್ಯಾಂಕ್ ಖಾತೆ ಇದ್ರೆ ಹೊಸ ನಿಯಮಗಳು ಜಾರಿಗೆ. ಇನ್ನು ಮುಂದೆ ಝೀರೋ ಬ್ಯಾಲೆನ್ಸ್ ಇದ್ರೆ ದಂಡ ಫಿಕ್ಸ್ ಅಂತೆ. ಯಾವ ಬ್ಯಾಂಕ್ಗೆ ಎಷ್ಟು ಬ್ಯಾಲೆನ್ಸ್ ಇರಬೇಕು ಎಲ್ಲ ಮಾಹಿತಿ ನೋಡೋಣ ಸ್ನೇಹಿತರೆ. ಮತ್ತೊಂದೆಡೆಯಲ್ಲಿ ನಾಳೆಯಿಂದಲೇ ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ರು. ಆದರೆ ಏಕಾಏಕಿ ಒಂದು ಆಘಾತ ಎದುರಾಗಿದೆ. ಅನಂತ ಸುಬ್ಬರಾವ್ ಅವರು ನಿಧನರಾಗಿದ್ದಾರೆ. ಪ್ರತಿಭಟನೆ ಮತ್ತೊಮ್ಮೆ ಮುಂದೂಡಿಕೆ. ಆದರೆ ಮತ್ತೆ ರಾಜ್ಯದಲ್ಲಿ ಬಸ್ ಸಂಚಾರ ಬಂದ್ ಬಗ್ಗೆ ಶಾಕಿಂಗ್ ಮಾಹಿತಿ. ಎಲ್ಲ ಸುದ್ದಿ ನೋಡೋಣ ಸ್ನೇಹಿತರೆ. ಮೊದಲ ತಿಂಗಳಲ್ಲೇ ನಿಜವಾಯಿತು ಕೋಡಿಶ್ರೀಯವರ ಭವಿಷ್ಯ. ಒಬ್ಬ ಮಹಾನಾಯಕನ ಸಾವಾಗಿದೆ ಸ್ನೇಹಿತರೆ. ರನ್ವೇಗೆ 100 ಮೀಟರ್ ಮೊದಲೇ ನೆಲಕ್ಕಪ್ಪಳಿಸಿದ ಅಜಿತ್ ಪವಾರ್ ಅವರ ವಿಮಾನ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಅಂತ್ಯ ಕಂಡಿದ್ದಾರೆ. ಅವರ ಒಂದು ವಿಮಾನ ಪತನವಾಗಿದೆ. ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ಸುದ್ದಿ ಸಮಯ ಯೂಟ್ಯೂಬ್ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿ ಕಾಣಿಸೋ ಗಂಟೆ ಒತ್ತಿ. ಇದರಿಂದ ಕರ್ನಾಟಕ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತಿರುತ್ತವೆ. ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ಕೊನೆವರೆಗೂ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ನೀವು ಕೂಡ ಶಿಕ್ಷಕರ ಹುದ್ದೆ ಆಕಾಂಕ್ಷಿಗಳಾಗಿದ್ದರೆ ನಿಮಗಿದೊಂದು ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, ಮುಂದಿನ ಶೈಕ್ಷಣಿಕ ವರ್ಷದ ಒಳಗೆ 10,800 ಹೊಸದಾಗಿ ಶಿಕ್ಷಕರ ನೇಮಕ ಮಾಡಿಕೊಳ್ಳುವುದಾಗಿ ಸಚಿವ ಮಧು ಬಂಗಾರಪ್ಪ ಅವರು ಶಿವಮೊಗ್ಗದಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಹೌದು, ಮಾಧ್ಯಮಗಳ ಮುಂದೆ ಮಾತನಾಡಿದಂತೆ ಇವರು ಗುಣಮಟ್ಟದ ಶಿಕ್ಷಣಕ್ಕೆ ಶಿಕ್ಷಕರೇ ಆಧಾರ. ನಾವು ಈಗಾಗಲೇ ರಾಜ್ಯದಲ್ಲಿ 14,499 ಶಿಕ್ಷಕರನ್ನ ನೇಮಕ ಮಾಡಿಕೊಂಡಿದ್ದು, ಶಿಕ್ಷಕರ ಕೊರತೆ ನೀಗಿಸಲು ಪ್ರಥಮ ಬಾರಿಗೆ ನಮ್ಮ ಸರ್ಕಾರ ಇಲ್ಲಿಯವರೆಗೆ 51,000 ಅತಿಥಿ ಶಿಕ್ಷಕರನ್ನು ಕೂಡ ನೇಮಕ ಮಾಡಿದೆ. ಇದೀಗ ಮತ್ತೊಮ್ಮೆ ಮುಂದಿನ ವರ್ಷದ ಒಳಗೆ ಇನ್ನು 10,800 ಹೊಸ ಶಿಕ್ಷಕರನ್ನು ಕೂಡ ನೇಮಕಾತಿ ಮತ್ತು ಅನುದಾನಿತ ಶಾಲೆಗಳಿಗೆ ಶಿಕ್ಷಕರ ನೇಮಕಾತಿಯೂ ಕೂಡ ತೆಗೆದುಕೊಳ್ಳುತ್ತೇವೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ. ಹೌದು ಸ್ನೇಹಿತರೆ, ಇತ್ತೀಚೆಗೆ ನೆಹರು ಕ್ರೀಡಾಂಗಣದಲ್ಲಿ ಏರ್ಪಡಿಸಲಾಗಿದ್ದಂಥ ಕಾರ್ಯಕ್ರಮವೊಂದರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಸಂವಿಧಾನದ ಮಹತ್ವವನ್ನು ಅರಿತ ನಮ್ಮ ಸರ್ಕಾರ ರಾಜ್ಯದ 1 ಕೋಟಿಗೂ ಹೆಚ್ಚು ಮಕ್ಕಳ ಪ್ರತಿದಿನ ಶಾಲೆಯಲ್ಲಿ ಸಂವಿಧಾನ ಪೀಠಿಕೆಯನ್ನು ಓದಿಸಲಾಗುತ್ತಿದೆ. ಎಳೆಯ ವಯಸ್ಸಿನಲ್ಲೇ ಮಕ್ಕಳಲ್ಲಿ ಸಂವಿಧಾನದ ಮೌಲ್ಯ ಬೆಳೆಸುವುದು ನಮ್ಮ ಉದ್ದೇಶ ಮತ್ತು ಇದು ಅವಶ್ಯಕತೆಯೂ ಕೂಡ ಆಗಿದೆ ಎಂದು ಮಧು ಬಂಗಾರಪ್ಪ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇದೇ ಮಧ್ಯೆ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎಂಬ ತತ್ವವೇ ನಮ್ಮ ಆಡಳಿತದ ಮೂಲತಂತ್ರ. ಅದಕ್ಕಾಗಿಯೇ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಮಾಡಿ ಎಲ್ಲರಿಗೂ ಕೂಡ 5 ಗ್ಯಾರಂಟಿ ಕೊಟ್ಟಿದೆ. ಗೃಹಲಕ್ಷ್ಮಿ, ಶಕ್ತಿ ಯೋಜನೆ, ಅನ್ನಭಾಗ್ಯ, ಗೃಹ ಜ್ಯೋತಿ ಮತ್ತು ಯುವ ನಿಧಿ ಯೋಜನೆ ಫಲಾನುಭವಿಗಳಿಗೆ ತಲುಪುತ್ತಿದೆ. ಯಾವುದೇ ಮಧ್ಯವರ್ತಿ ಹಾವಳಿ ಇಲ್ಲದೆ ನೇರವಾಗಿ ಫಲಾನುಭವಿಗಳಿಗೆ ದೊರೆಯುವಂತೆ ಮಾಡಲಾಗಿದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಈಗ ಶಿವಮೊಗ್ಗ ಜಿಲ್ಲೆ ಒಂದರಲ್ಲೇ 3,024 ಕೋಟಿ ರೂಪಾಯಿ ಹಣವನ್ನು ಇಲ್ಲಿವರೆಗೆ ಸರ್ಕಾರ ಕೊಟ್ಟಿದ್ದು, ರಾಜ್ಯದಲ್ಲಿ 1,13,000 ಕೋಟಿ ಹಣವನ್ನು ಗ್ಯಾರಂಟಿಗಳಿಗಾಗಿ ಖರ್ಚು ಮಾಡಿದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಅಂದಹಾಗೆ ಸ್ನೇಹಿತರೆ, ಶಿವಮೊಗ್ಗ ಜಿಲ್ಲೆ ಫಲಾನುಭವಿಗಳಿಗೆ ಇಲ್ಲಿವರೆಗೆ 24 ಕಂತು ಜಮಾ ಕೂಡ ಮಾಡಲಾಗಿದೆ ಎಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೀವು ಕೂಡ ಏನಾದರೂ ಶಿವಮೊಗ್ಗ ಜಿಲ್ಲೆಯವರಾಗಿದ್ದರೆ ನಿಮ್ಮ ಬ್ಯಾಂಕ್ ಖಾತೆಗೆ 24 ಕಂತುಗಳು ಜಮಾ ಆಗಿದೆಯಾ? ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಹೌದು, ಈಗಾಗಲೇ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆ ಫಲಾನುಭವಿಗಳಿಗೆ ಸೆಪ್ಟೆಂಬರ್ ತಿಂಗಳ ಕಂತಾಗಿರುವ 24ನೇ ಕಂತು ಜನವರಿ ತಿಂಗಳಲ್ಲಿ ಜಮಾ ಆಗಿದೆ ಎಂದು ಹೇಳಲಾಗಿದೆ. ಹಾಗಾಗಿ ಸ್ನೇಹಿತರೆ, ನಿಮ್ಮ ಬ್ಯಾಂಕ್ ಖಾತೆಗೆ ಬಂದಿದ್ರೆ ಬಂದಿದೆ ಅಂತ ಕಮೆಂಟ್ ಮಾಡಿ, ಬಂದಿಲ್ಲವೆಂದರೆ ಬಂದಿಲ್ಲ ಎಂದು ಕಮೆಂಟ್ ಮಾಡಿ ಮತ್ತು ಯಾವ ಊರು ಎಂಬುದನ್ನು ಕೂಡ ಕಮೆಂಟ್ ಮಾಡಿ. ಒಂದು ಕಡೆಯಲ್ಲಿ ಸರ್ಕಾರ ಈಗ 24 ಕಂತು ಜಮಾ ಮಾಡಿರುವ ಮಾಹಿತಿ ಕೊಡುತ್ತಿದ್ದು, ಆದರೆ ಇನ್ನೂ ಕೆಲ ಫಲಾನುಭವಿಗಳಿಗೆ ಹಣ ಜಮಾ ಆಗಿಲ್ಲ ಎಂಬುದು ಕೂಡ ಒಂದು ಮಾಹಿತಿ ಇದೆ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬರು ಈಗಲೇ ಕಮೆಂಟ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಬನ್ನಿ ಇದೀಗ 2ನೇ ಮಾಹಿತಿಗೆ ಹೋಗೋಣ. ನಿಮ್ಮ ಹತ್ತಿರವೂ ಕೂಡ 1ಕ್ಕಿಂತ ಹೆಚ್ಚು ಬ್ಯಾಂಕ್ ಖಾತೆ ಇದ್ದರೆ ಈ ಮಾಹಿತಿ ನಿಮಗೆ ತುಂಬಾನೇ ಮುಖ್ಯ. ಅದರಲ್ಲೂ ಸ್ನೇಹಿತರೆ, ವಿಶೇಷವಾಗಿ ಇನ್ನು ಮುಂದೆ ಝೀರೋ ಬ್ಯಾಲೆನ್ಸ್ ಇದ್ರೆ ದಂಡವು ಕೂಡ ಕಟ್ಟಬೇಕಾಗುತ್ತೆ. ಹೌದು, ದೇಶಾದ್ಯಂತ ಬ್ಯಾಂಕುಗಳಿಗೆ ಹೊಸ ನಿಯಮ ಜಾರಿಗೆ ಆಗ್ತಾ ಇದೆ. ನಿಮ್ಮ ಬ್ಯಾಂಕಿಂಗ್ ಖಾತೆಯಲ್ಲಿ ಕನಿಷ್ಠ ಬ್ಯಾಲೆನ್ಸ್ ಕಾಯ್ದುಕೊಳ್ಳದಿದ್ರೆ ಇನ್ನು ಮುಂದೆ ಬ್ಯಾಂಕ್ ನಿರ್ವಹಣೆ ಮಾಡದ ಹಿನ್ನೆಲೆಯಲ್ಲಿ ದಂಡವು ಕೂಡ ವಿಧಿಸಬಹುದು. ಹೌದು ಸ್ನೇಹಿತರೆ, ಈ ನಿಯಮ ಕರ್ನಾಟಕ ಮಾತ್ರವಲ್ಲ, ದೇಶದ ಎಲ್ಲಾ ಪ್ರಮುಖ ಬ್ಯಾಂಕುಗಳಿಗೆ ಅನ್ವಯ ಆಗುತ್ತೆ. ಹಾಗಾಗಿ ಅನಗತ್ಯ ಶುಲ್ಕಗಳನ್ನು ತಪ್ಪಿಸಲು ಈಗಲೇ ನಿಮ್ಮ ಉಳಿತಾಯ ಖಾತೆಯಲ್ಲಿ ಕನಿಷ್ಠ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡುವುದು ತುಂಬಾನೇ ಮುಖ್ಯವಾಗಿದೆ. ಹಾಗಾದ್ರೆ ಯಾವ ಬ್ಯಾಂಕಿಗೆ ಎಷ್ಟು ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು ಎಂಬ ಕುರಿತಂತೆ ಒಂದು ಮಾಹಿತಿ ಬಂದಿದೆ ಸ್ನೇಹಿತರೆ. ಅದಕ್ಕೂ ಮೊದಲು ನಿಮ್ಮ ಹತ್ತಿರ ಯಾವ ಬ್ಯಾಂಕ್ ಖಾತೆ ಇದೆ ಕಮೆಂಟ್ ಮಾಡಿ. ಮೊದಲಿಗೆ ಸ್ನೇಹಿತರೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಹೌದು SBI ನಲ್ಲಿ ಖಾತೆ ಇದ್ರೆ ಇನ್ನು ಮುಂದೆ ನೀವು ಮೆಟ್ರೋ ನಗರದಲ್ಲಿದ್ದರೆ ಕನಿಷ್ಠ ಬ್ಯಾಲೆನ್ಸ್ 3,000, ನಗರ ಪ್ರದೇಶವಾಗಿದ್ದರೆ 2,000 ಮತ್ತು ಗ್ರಾಮೀಣ ಶಾಖೆಗಳಿದ್ರೆ 1,000 ರೂಪಾಯಿವರೆಗೆ ಮೇಂಟೈನ್ ಮಾಡಲೇಬೇಕು. ಇಲ್ಲವೆಂದರೆ 50ರಿಂದ 200 ರೂಪಾಯಿ ದಂಡ ಹಾಕುತ್ತಾರಂತೆ. ಇನ್ನೀಗ
ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಹೌದು ಸ್ನೇಹಿತರೆ, PNB ಬ್ಯಾಂಕ್ ಗ್ರಾಹಕರು ಕೂಡ ದೊಡ್ಡ ನಗರದಲ್ಲಿ 2,000, ಗ್ರಾಮೀಣ ಪ್ರದೇಶದಾಗಿದ್ರೆ 1,000 ರೂಪಾಯಿವರೆಗೆ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು ಎಂದು ಹೇಳಲಾಗುತ್ತಿದೆ. ಇನ್ನೀಗ ಮತ್ತೊಂದು ಬ್ಯಾಂಕ್ ಆಗಿರುವ ಅತಿ ದೊಡ್ಡ ಬ್ಯಾಂಕ್ ಎನಿಸಿಕೊಂಡಿರುವ HDFC ಬ್ಯಾಂಕ್ನಲ್ಲೂ ಕೂಡ ಇನ್ನು ಮುಂದೆ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಲೇಬೇಕು. ದೊಡ್ಡ ನಗರಗಳಲ್ಲಿ 10,000 ರೂಪಾಯಿವರೆಗೆ, ಸಣ್ಣ ಮತ್ತು ಅರೆ ನಗರ ಪ್ರದೇಶಗಳಾಗಿದ್ದರೆ 2,500ದಿಂದ 5,000 ರೂಪಾಯಿವರೆಗೆ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಿಕೊಳ್ಳಬೇಕು. ಇಲ್ಲವೆಂದರೆ 500 ರೂಪಾಯಿ ದಂಡ ಹಾಕುತ್ತಾರಂತೆ. ಇನ್ನೀಗ ಮತ್ತೊಂದು ಬ್ಯಾಂಕ್ ಆಗಿರುವ ICICI ಬ್ಯಾಂಕು ಕೂಡ ದೊಡ್ಡ ನಗರದಲ್ಲಿ 10,000, ಸಣ್ಣ ಒಂದು ನಗರ ಪ್ರದೇಶಗಳಲ್ಲಿ 2,500ದಿಂದ 5,000 ಮತ್ತು ಗ್ರಾಮೀಣ ಪ್ರದೇಶದಲ್ಲಿ 1,000 ರೂಪಾಯಿವರೆಗೆ ಮಿನಿಮಮ್ ಬ್ಯಾಲೆನ್ಸ್ ಇಡಬೇಕು ಎಂದು ಹೇಳಲಾಗಿದೆ. ಇಲ್ಲವಂದ್ರೆ 250 ರೂಪಾಯಿವರೆಗೆ ದಂಡ ಹಾಕುತ್ತಾರಂತೆ ಸ್ನೇಹಿತರೆ. ಅಂದ ಹಾಗೆ ದಂಡ ನೀವು ಇನ್ನು ಮುಂದೆ ಕಟ್ಟಲೇಬೇಕು. ಒಂದೊಮ್ಮೆ ದಂಡ ಕಟ್ಟಲು ಕೂಡ ವಿಫಲವಾದರೆ ಆಗ ಖಾತೆಯನ್ನು ಕೂಡ ನಿಷ್ಕ್ರಿಯ ಮಾಡಬಹುದು ಎಂದು ಹೇಳಲಾಗಿದೆ ಸ್ನೇಹಿತರೆ. ಬನ್ನಿದೀಗ ಮತ್ತೊಂದು ಮಾಹಿತಿಗೆ ಹೋಗೋಣ. ಅದಕ್ಕಿಂತ ಮೊದಲು ನಿಮ್ಮ ಹತ್ತಿರ ಯಾವ ಬ್ಯಾಂಕ್ ಖಾತೆ ಇದೆ ಎಂಬುದನ್ನು ನೀವು ಕಮೆಂಟ್ ಮಾಡಿ. ಇದೀಗ ಒಂದು ಶಾಕಿಂಗ್ ಮಾಹಿತಿ. ಹೌದು ಸ್ನೇಹಿತರೆ, ಒಂದು ಕಡೆಯಲ್ಲಿ ರಾಜ್ಯಾದ್ಯಂತ ಮತ್ತೊಮ್ಮೆ ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ರು. ಆದರೆ ಏಕಾಏಕಿ ಅನಂತ ಸುಬ್ರೋ ಅವರು ನಿಧನರಪ್ಪಿದ್ದು, ಹಾಗಾಗಿ ಪ್ರತಿಭಟನೆ ಮುಂದಕ್ಕೆ ಹೂಡಲಾಗಿದೆ. ಹೌದು ಸ್ನೇಹಿತರೆ, ಇದೊಂದು ಆಘಾತಕಾರಿ ಸುದ್ದಿಯಾಗಿದೆ. ಕಾರ್ಮಿಕ ಹೋರಾಟ ಚಳುವಳಿ ಮೂಲಕ ರಾಜ್ಯದ ಕಾರ್ಮಿಕ ಮುಖಂಡನಾಗಿ ಬೆಳೆದಂತ ಅನಂತ ಸುಬ್ಬುರೋ ಅವರು ಈಗ ಸಾವನ್ನಪ್ಪಿದ್ದಾರೆ. ಹೌದು ಸ್ನೇಹಿತರೆ, ರಾಜ್ಯಾದ್ಯಂತ ಸಾರಿಗೆ ನೌಕರರು ಬೆಂಗಳೂರು ಚಲೋ ಪ್ರತಿಭಟನೆ ಹಮ್ಮಿಕೊಂಡಿದ್ರು. ಆದರೆ ಅನಂತ ಸುಬ್ಬುರೋ ಅವರು ಏಕಾಏಕಿ ಹೃದಯಾಘಾತದಿಂದ ನಿಧನರಾಗಿದ್ದು, ಹಾಗಾಗಿ ಈಗ ಮತ್ತೆ ಈ ಒಂದು ಮುಷ್ಕರ ಏನಿದೆ ಅದನ್ನ ಮುಂದೂಡಲಾಗಿದೆ. ಹೌದು ಸ್ನೇಹಿತರೆ, ಏಷ್ಯಾನೆಟ್ ಸುವರ್ಣ ಜೊತೆ ನಾಳೆ ಹೋರಾಟ ಮಾಡುವುದಾಗಿ ಅವರು ನಿನ್ನೆಯಷ್ಟೇ ಹೇಳಿಕೆ ಕೊಟ್ಟಿದ್ರು. ಆದರೆ ಈಗ ಏಕಾಏಕಿ ಹೃದಯಾಘಾತದಿಂದ ಅವರು ಸಾವನ್ನಪ್ಪಿದ್ದಾರೆ. ಸಾರಿಗೆ ನೌಕರರ ಬೇಡಿಕೆ ಸಮಸ್ಯೆಗಳಲ್ಲಿ ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡುತ್ತಿದ್ದಂತ ಅನಂತ ಸುಬ್ಬುರೋ ಅವರು ಇದೀಗ ಸಾವನ್ನಪ್ಪಿದ್ದಾರೆ ಸ್ನೇಹಿತರೆ. ಪ್ರಮುಖವಾಗಿ ಈ ಒಂದು ಹಿಂದೆ ಎಸ್ಮಾ ಕಾಯ್ದೆ ಜಾರಿಗೆ ವಿರೋಧ ವ್ಯಕ್ತಪಡಿಸಿದಂತ ಅನಂತ ಸುಬ್ಬುರೋ ಅವರು ಸಾರಿಗೆ ನೌಕರರ ಪರವಾಗಿ ಹಲವು ಹೋರಾಟಗಳಲ್ಲಿ ಮುಂದಾಳತ್ವ ಪಡೆದುಕೊಂಡು ಹೋರಾಟ ಮಾಡಿದ್ರು. ಈಗ ಅನಂತ ಸುಬ್ಬುರೋ ಅವರು ನಿಧನರಪ್ಪಿದ್ದು, ಹಾಗಾಗಿ ರಾಜ್ಯಾದ್ಯಂತ ಏನು ಸಾರಿಗೆ ನೌಕರ ಮುಷ್ಕರ ಇತ್ತು ಅದನ್ನ ಮುಂದೂಡಲಾಗಿದೆ ಸ್ನೇಹಿತರೆ. ಅನಂತ ಸುಬ್ಬುರೋ ಅವರ ನಿಧನದಿಂದ ಸಾರಿಗೆ ನೌಕರರ ಬೆಂಗಳೂರು ಚಲೋ ಮುಷ್ಕರ ಮುಂದೂಡಲಾಗಿದೆ ಎಂದು ಹೇಳಲಾಗಿದೆ. ಅಂದಹಾಗೆ ಸ್ನೇಹಿತರೆ, ಈ ಒಂದು ಹಿಂದೆ ಸರ್ಕಾರ ಎಸ್ಮಾ ಕಾಯ್ದೆ ಜಾರಿಗೆ ಮಾಡಿದಾಗ ಸರ್ಕಾರವೇ ಭಸ್ಮವಾಗಲಿದೆ ಎಂದು ಕೂಡ ಅನಂತ ಸುಬ್ಬುರೋ ಅವರು ಹೇಳಿಕೆ ಕೊಟ್ಟಿದ್ರು. ಹೌದು, ರಾಜ್ಯ ಸಾರಿಗೆ ಇಲಾಖೆ ಎಸ್ಮಾ ಜಾರಿಗೆ ಮುಂದಾಗಿತ್ತು. ಆ ಸಮಯದಲ್ಲಿ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದಂತ ಅನಂತ ಸುಬ್ಬುರೋ ಅವರು ಮಾಧ್ಯಮಗಳ ಮುಂದೆ ಎಸ್ಮಾ ಜಾರಿಗೆ ಮಾಡಿದ್ರೆ ನಾವು ಅಂಜಲ್ಲ, ಎಸ್ಮಾನೇ ಭಸ್ಮವಾಗಲಿದೆ, ನಾವು ಯಾವಾಗ ಬೇಕಾದರೂ ಸಾರಿಗೆ ಬಂದ್ ಮಾಡಬಹುದು, ನಮ್ಮ ನೌಕರರು ಕೂಡ ರೆಡಿಯಾಗಿದ್ದಾರೆ, ಸಾರಿಗೆ ಬಂದ್ ಮಾಡ್ತೀವಿ, ನಮ್ಮ ಬೇಡಿಕೆ ಈಡೇರಿಸಲೇಬೇಕು, ಈ ಬಾರಿ ಅನೌನ್ಸ್ ಮಾಡದೆ ಸಾರಿಗೆ ಬಂದ್ ಮಾಡುತ್ತೇವೆ, ಮರ್ಯಾದೆಯಿಂದ ನಮ್ಮನ್ನು ಕರೆದು ನಮಗೆ ಹಿಂಬಾಕಿ ಸೆಟಲ್ ಮಾಡಬೇಕು ಎಂದು ಅನಂತ ಸುಬ್ಬುರೋ ಅವರು ಸರ್ಕಾರಕ್ಕೆ ನೇರವಾಗಿಯೇ ಎಚ್ಚರಿಕೆ ಕೊಟ್ಟಿದ್ರು ಸ್ನೇಹಿತರೆ. ಆದರೆ ಈಗ ಏಕಾಏಕಿ ಅನಂತ ಸುಬ್ಬುರೋ ಅವರು ನಿಧನರಪ್ಪಿದ್ದು, ಹಾಗಾಗಿ ಈ ಒಂದು ಪ್ರತಿಭಟನೆ ಮುಷ್ಕರ ಏನಿತ್ತು ಅದನ್ನ ಮುಂದೂಡಲಾಗಿದೆ. ಹೌದು, ಹಾಗಾಗಿ ರಾಜ್ಯಾದ್ಯಂತ ಸದ್ಯಕ್ಕೆ ಸಾರಿಗೆ ಬಸ್ ಬಂದಿರೋದಿಲ್ಲ ಎಂದು ಕೂಡ ಹೇಳಲಾಗಿದೆ ಸ್ನೇಹಿತರೆ. ಬನ್ನಿದೀಗ ಮತ್ತೊಂದು ಶಾಕಿಂಗ್ ಮಾಹಿತಿಗೆ ಹೋಗೋಣ. 2026ರ ಮೊದಲ ತಿಂಗಳಾಗಿರುವ ಜನವರಿ ತಿಂಗಳು ಇನ್ನೂ ಮುಗಿದಿಲ್ಲ, ಆಗಲೇ ಕೋಡಿಮಠ ಶ್ರೀಗಳ ಭವಿಷ್ಯ ನಿಜವಾಗಿದೆ. ಹೌದು ಸ್ನೇಹಿತರೆ, ಅವರು ನುಡಿದಂತೆ ಒಬ್ಬ ಮಹಾನಾಯಕನ ಸಾವು ಇಂದು ಆಗಿದೆ. ಹೌದು, ಮಹಾರಾಷ್ಟ್ರದ ಬಾರಾಮತಿ ಬಳಿ ಖಾಸಗಿ ವಿಮಾನ ಅಪಘಾತದಲ್ಲಿ ಮಹಾರಾಷ್ಟ್ರ ರಾಜ್ಯದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ನಿಧನರಾಗಿದ್ದಾರೆ. ಹೌದು, ಲ್ಯಾಂಡಿಂಗ್ ಸಮಯದಲ್ಲಿ ಈ ಅಪಘಾತ ಸಂಭವಿಸಿದ್ದು, ಅಜಿತ್ ಪವಾರ್ ಸೇರಿದಂತೆ ವಿಮಾನದಲ್ಲಿದ್ದಂತ ಎಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ. ಈ ಒಂದು ವಿಮಾನ ದುರಂತ ಘಟನೆ ಇಂದು ದೇಶಾದ್ಯಂತ ಭಾರಿ ಸಂಚಲನ ಸೃಷ್ಟಿ ಮಾಡಿದೆ. ಹೌದು ಸ್ನೇಹಿತರೆ, ಒಂದು ಕಡೆಯಲ್ಲಿ ಇತ್ತೀಚೆಗೆ ಅಹಮದಾಬಾದ್ನಲ್ಲಿ ಭೀಕರ ವಿಮಾನ ದುರಂತ ಸಂಭವಿಸಿತ್ತು. ಈಗ ಅದು ಆಗಿ 1 ವರ್ಷವೂ ಕೂಡ ಕಳೆದಿಲ್ಲ, ಆಗಲೇ ಮತ್ತೊಂದು ದುರ್ಘಟನೆ ಸಂಭವಿಸಿದೆ. ಈಗ ವಿಮಾನ ಸುರಕ್ಷತೆಗಳ ಬಗ್ಗೆ ದೇಶದ ಜನರಲ್ಲಿ ಆತಂಕ ಮೂಡುವಂತೆ ಮಾಡಿದೆ. ಹೌದು, ಇದರೆಲ್ಲರ ಮಧ್ಯೆ ಸ್ನೇಹಿತರೆ, ಬಾರಾಮತಿ ವಿಮಾನ ದುರಂತದಲ್ಲಿ ಮಹಾರಾಷ್ಟ್ರ ರಾಜ್ಯದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಸಾವನ್ನಪ್ಪಿರುವ ಸುದ್ದಿ ಹರಿದಾಡುತ್ತಿದ್ದಂತೆ ಇತ್ತ ಕರ್ನಾಟಕದ ಜನರಲ್ಲಿ ಇತ್ತೀಚಿನ ಸುದ್ದಿ ಒಂದು ನೆನಪಿಗೆ ಬರುವಂತೆ ಮಾಡಿದೆ. ಯಾಕಂದ್ರೆ ಬೀದರ ಜಿಲ್ಲೆಯಲ್ಲಿ ಕೋಡಿಮಠದ ಶ್ರೀಗಳು ಇಬ್ಬರು ಮಹಾನ್ ನಾಯಕರು ಇದೇ 1 ವರ್ಷ ಸಾವನ್ನಪ್ಪುತ್ತಾರೆ ಎಂದು ಮೊದಲೇ ಭವಿಷ್ಯವಾಣಿಯನ್ನ ನುಡಿದಿದ್ರು ಸ್ನೇಹಿತರೆ. ಈಗ ಅವರ ಭವಿಷ್ಯ 1 ತಿಂಗಳು ಕೂಡ ಕಳೆದಿಲ್ಲ, ಆಗಲೇ ಒಂದು ನಿಜವಾಗಿದೆ. ಹೌದು, 5 ಬಾರಿ ಉಪಮುಖ್ಯಮಂತ್ರಿ ಆಗಿದ್ದಂತ ಧೀಮಂತ ನಾಯಕ ಅಜಿತ್ ಪವಾರ್ ಅವರು ಇಂದು ವಿಮಾನ ಅಪಘಾತದಲ್ಲಿ ನಿಧನರಾಗಿದ್ದಾರೆ. ಬಾರಾಮತಿಯಲ್ಲಿ ಚುನಾವಣೆಯ ಸಭೆಗಳಿಗೆ ಹೋಗುತ್ತಿರುವಾಗ ದುರಂತ ಸಂಭವಿಸಿದೆ. ಅಜಿತ್ ಪವಾರ್ ಸೇರಿದಂತೆ ಭದ್ರತಾ ಸಿಬ್ಬಂದಿ ಮತ್ತು ಪೈಲಟ್ ಒಳಗೊಂಡಂತೆ 5 ಮಂದಿ ಸಾವನ್ನಪ್ಪಿದ್ದಾರೆ ಎಂದು ಹೇಳಲಾಗಿದೆ. ಅಂದಹಾಗೆ ಸ್ನೇಹಿತರೆ, 1959 ಜುಲೈ 22ರಂದು ಅಹಮದ್ ನಗರದಲ್ಲಿ ಅಜಿತ್ ಪವಾರ್ ಅವರು ಜನಿಸಿದ್ರು. ಇವರು ರಾಜಕೀಯವನ್ನ ತಮ್ಮ ಜೀವನಾಡಿಯಂತೆ ನಡೆದುಕೊಂಡಿದ್ರು. ಬಾರಾಮತಿ ಕ್ಷೇತ್ರವೆಂದರೆ ಅಜಿತ್ ಪವಾರ್ ಎಂದರೇನೆ
ಬಾರಾಮತಿ ಎನ್ನುವ ಮಟ್ಟಕ್ಕೆ ಆ ಕ್ಷೇತ್ರವನ್ನು ಇವರು ಪ್ರತಿನಿಧಿಸಿದ್ರು. ಹಣಕಾಸು, ನೀರಾವರಿ ಮತ್ತು ಯೋಜನಾ ಇಲಾಖೆಗಳಲ್ಲಿ ಇವರ ಹಿಡಿತವು ಕೂಡ ಅಪಾರವಾಗಿತ್ತು. ಇನ್ನು ಬಜೆಟ್ ಸಮಯದಲ್ಲಿ ಅಂಕಿಅಂಶಗಳನ್ನು ಬೆರಳ ತುದಿಯಲ್ಲಿಟ್ಟುಕೊಂಡು ಇವರು ನೇರವಾಗಿ ಮಾತನಾಡುತ್ತಿದ್ದರು. ಮಹಾರಾಷ್ಟ್ರದ ಇತಿಹಾಸದಲ್ಲೇ ಸುದೀರ್ಘ ಕಾಲ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ ದಾಖಲೆಯೂ ಕೂಡ ಇವರ ಹೆಸರಲ್ಲಿದೆ ಸ್ನೇಹಿತರೆ. ಅಂದಹಾಗೆ ಸ್ನೇಹಿತರೆ, ಅಜಿತ್ ಪವಾರ್ ಅವರು ಕುಳಿತಿದ್ದಂಥ ವಿಮಾನ ರನ್ವೇ ಕಡೆಗೆ ಹೋಗುತ್ತಿತ್ತು. ಇನ್ನೇನು ರನ್ವೇದಲ್ಲಿ ಕೆಳಗೆ ಇಳಿಯಬೇಕನ್ನುಷ್ಟರಲ್ಲಿ 100 ಅಡಿ ಇದ್ದಾಗಲೇ ಜೋರಾಗಿ ನೆಲಕ್ಕಪ್ಪಳಿಸಿದ್ದು, ಇದರಿಂದಲೇ ದೊಡ್ಡ ಮಟ್ಟದಲ್ಲಿ ಭೀಕರ ಸ್ಫೋಟವಾಯಿತು ಎಂದು ಪ್ರತ್ಯಕ್ಷದರ್ಶಿಯೊಬ್ಬರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೌದು, ವಿಮಾನವು ಕೆಳಗೆ ಇಳಿಯುತ್ತಿದ್ದಾಗಲೇ ಪತನಗೊಂಡಿದೆ ಅಂತೆ ಸ್ನೇಹಿತರೆ. ನೆಲಕ್ಕೆ ಅಪ್ಪಳಿಸಿದಾಗ ಸ್ಫೋಟಗೊಂಡಿದ್ದು ಭಾರೀ ಬೆಂಕಿಯೊಂದಿಗೆ ಸಿಡಿದಿದೆ. ನಂತರ ಮತ್ತೆ 4 ರಿಂದ 5 ಸಣ್ಣ ಸಣ್ಣ ಸ್ಫೋಟಗಳು ಕೂಡ ಸಂಭವಿಸಿದವು ಎಂದು ಪ್ರತ್ಯಕ್ಷದರ್ಶಿಯೊಬ್ಬರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಇನ್ನು ವಿಮಾನ ಅಪಘಾತಕ್ಕೀಡಾದಾಗ ಬೆಂಕಿ ಹೊತ್ತಿಕೊಂಡಿದ್ದನ್ನು ನೋಡಿದಂಥ ಸ್ಥಳೀಯರು ಓಡೋಡಿ ಬಂದು ವಿಮಾನದಿಂದ ಪ್ರಯಾಣಿಕರನ್ನು ಹೊರತೆಗೆಯಲು ಕೂಡ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಭಾರೀ ಜೋರಾದ ಬೆಂಕಿ ಇರುವುದರಿಂದ ಸಹಾಯ ಮಾಡಲು ಯಾರಿಗೂ ಕೂಡ ಸಾಧ್ಯವಾಗಿಲ್ಲ ಎಂದು ತಿಳಿದು ಬಂದಿದೆ.